ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನೀವು ಮೊಬೈಲ್ ಬಳಕೆದಾರರ? ಹಾಗಾದರೆ ಇವತ್ತಿನ ಕವರ್ ಸ್ಟೋರಿನ ಗಮನವಿಟ್ಟು ಕೇಳಿ. ಯಾಕಂದರೆ ನೀವು ಬಳಸೋ ಮೊಬೈಲ್ ಒಳಗಿರುವಂತಹ ಸಿಮ್ ನಿಮ್ಮ ಲೈಫನ್ನೇ ಬರ್ಬಾದ್ ಮಾಡಬಹುದು. ಯಾಕಂದರೆ ನಿಮ್ಮ ಹೆಸರಿನಲ್ಲಿರೋ ಸಿಮ್ ಉಗ್ರನ ಬಳಿಯೂ ಇರಬಹುದು. ಆತ ನಿಮ್ಮ ಹೆಸರಲ್ಲಿ ದೇಶದ ಆಂತರಿಕ ಭದ್ರತೆಗೆ ಅಪಾಯ ತರಬಹುದು. ಕೊನೆಗೆ ಏನೂ ತಪ್ಪು ಮಾಡದ ನೀವು ಪರ್ಮನೆಂಟ್ ಆಗಿ ಜೈಲು ಸೇರಬಹುದು. ಅದು ಹೇಗೆ ಸಾಧ್ಯ ಅಂತೀರಾ? ಖಂಡಿತ ಸಾಧ್ಯ. ಯಾಕಂದರೆ ನೀವು ಸಿಮ್ ಕೊಳ್ಳಲು ಕೊಡುವಂಥ ದಾಖಲೆ ಮತ್ತು ಫೋಟೋನ ನಕಲಿ ಮಾಡಿ ನಕಲಿ ಸಿಮ್ ಮಾರುವ ಭಯಾನಕ ಜಾಲವೊಂದನ್ನು ಕವರ್ ಸ್ಟೋರಿ ತಂಡ ಪತ್ತೆ ಹಚ್ಚಿದೆ. ಆ ಜಾಲ ಮಾಡೋ ಕರಾಳ ದಂಧೆಯ ಫುಲ್ ಡೀಟೇಲ್ಸ್ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಬೆಂಗಳೂರು ಬಾಂಬ್ ಸ್ಫೋಟ. ದಿಲ್ಲಿಯಲ್ಲಿ ಉಗ್ರರ ಮೊಬೈಲ್ ಸಿಮ್. The threat to the nation by fake SIM card is enormous. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ದಿ ನೇಮ್ ಇಟ್ ಸೆಲ್ಫ್ ಇಸ್ ಇಂಡಿವಿಜುವಲ್ ಐಡೆಂಟಿಟಿ. ಸಿಮ್ ಅಂದರೆ ಇಂಡಿವಿಜುವಲ್ ಐಡೆಂಟಿಟಿ. ಸೊ ಇದನ್ನು ಇರುವಾಗ ವಿ ಕೆನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ವಿ ಶುಡ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಟುಡೇ ಇಸ್ ದ ಟೈಮ್ ವೆನ್ ಇವನ್ ಸಿಮ್ ಕ್ಯಾನ್ ಬಿ ಕ್ಲೋನ್. ಸಿಮ್ನ ಸಹ ಕ್ಲೋನ್ ಮಾಡ್ಬೋದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವೆಲ್ಲ ರೆಗ್ಯುಲೇಷನ್ಸ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ದೇರ್ ಇಸ್ ನೋ ಮೀನಿಂಗ್ ಇನ್ ಹ್ಯಾವಿಂಗ್ ರೆಗ್ಯುಲೇಷನ್. ಲೆಟ್ ಇಟ್ ಬಿ ಫ್ರೀ ಫಾರ್ ಆಲ್ ಇನ್ ದ ನೇಮ್ ಆಫ್ ಎಕಾನಮಿ. ನೋ, ದಿಸ್ ಕೆನಾಟ್ ಬಿ ಡನ್. ದ ಪೊಲೀಸ್ ವಿಲ್ ಫೈಂಡ್ ಡಿಫಿಕಲ್ಟಿ ಇನ್ ಡೂಯಿಂಗ್ ದಿಸ್. ಕಷ್ಟಪಟ್ಟು ಒಂದು 10 ದಿನ ಕೂತ್ಕೊಂಡು ಏನೋ ಮಾಡಿ ಟ್ರ್ಯಾಕ್ ಮಾಡಿ ಹೋದ್ರೆ ಒಬ್ಬನ ಅಮಾಯಕ ಸಿಕ್ಬಿಟ್ರೆ ಏನು ಪ್ರಯೋಜನ? ಎಸ್, ಈ ಪುಟ್ಟ ಸಿಮ್ ಇವತ್ತು ಇಡೀ ದೇಶದ ಭದ್ರತೆಗೆ ಕುತ್ತು ತರ್ತಿದೆ. And the land phone is different. The mobile phone is different. It's very dangerous. ಈಗ ನಮ್ಮ ಈಗ ಪಾಕಿಸ್ತಾನದ ಹೇಳಿದ್ರಲ್ಲ, ಪಾಕಿಸ್ತಾನದಂಥ ಒಂದು ಕಂಟ್ರಿ ನಮ್ಮ ದೇಶದ ವಿರುದ್ಧ ಒಂದು ಸಿವಿಲ್ ವಾರ್ ಮಾಡಿಸುವಂಥದ್ದಾಗಲಿ, ಇಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿ ಇಂಟರ್ನಲ್ ಸೆಕ್ಯೂರಿಟಿಯನ್ನು ಹಾಳು ಮಾಡೋದು ಉದ್ದೇಶ ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಗೊತ್ತಿದೆ. ಈವನ್ ಟೆರರಿಸ್ಟ್ ಬೇರೆ ಬೇರೆ ಕಂಟ್ರಿಯಿಂದ, ಸೌದಿಯಿಂದ ಇರ್ಬೋದು, ಬಾಂಗ್ಲಾದಿಂದ ಇರ್ಬೋದು, ಎಲ್ಲ ಕರೆಸಿ ಟ್ರೈನಿಂಗ್ ಕೊಡುವಂಥದ್ದು ಅವ್ರದ್ದು ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಂಥದ್ದು ಒಂದು ಮೊಬೈಲ್ ಫೋನು ಸಿಗೋದಿದ್ರೆ ಭಾಳ ಈಸಿ. ಭಾಳ ಇದು ಒಂದು ಫರ್ಮಿಂದ ಯಾವುದೋ ಒಂದು ಫ್ಯಾಕ್ಟ್ರಿ ಕಡೆಯಿಂದ ಅಥವಾ ಯಾವುದೋ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಇಂಥದ್ದು ಫೋನ್ಗಳನ್ನೆಲ್ಲ ತೊಗೊಂಡು ಯಾರ್ಯಾರು ಯೂಸ್ ಮಾಡಿದಂತಂದರೆ ಹೆಸರು ಯಾರದೇ ಇದ್ದು ಯೂಸ್ ಮಾಡೋವನ್ನೇ ಬೇರೆ ಆಗಿಬಿಟ್ರಂತಂದರೆ ಇಟ್ ಈಸ್ ಬಹಳ ತಪ್ಪಾಗ್ತದೆ. ಇಟ್ ಈಸ್ ದೇಶದ್ರೋಹ ಕೆಲಸ ಅಂತ ಹೇಳ್ತೇನೆ ನಾವು. ಈ ಅಂಶ ಈಗಾಗಲೇ ಸಾಕಷ್ಟು ಭಯೋತ್ಪಾದನಾ ದಾಳಿಗಳಲ್ಲಿ ಸಾಬೀತಾಗಿದೆ. ನಮ್ಮ ದೇಶದ ಪ್ರತಿಷ್ಠಿತ ದೂರವಾಣಿ ಕಂಪನಿಗಳ ಸಿಮ್ಗಳು ಅದು ಹೇಗೇಗೋ ಉಗ್ರರ ಕೈ ಸೇರ್ತಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಂತೂ ಅಕ್ರಮ ಸಿಮ್ ದಂಧೆ ಭರ್ಜರಿಯಾಗಿಯೇ ನಡೆಯುತ್ತಿದೆ. ಈ ಕಟು ಸತ್ಯ ಹೊರ ಪ್ರಪಂಚಕ್ಕೆ ಗೊತ್ತಾಗಿದ್ದು ಇತ್ತೀಚೆಗೆ ಅಸ್ಸಾಂನ ಅತ್ಯಂತ ನಟೋರಿಯಸ್ ಬೋಡೋ ಉಗ್ರರು ಬೆಂಗಳೂರಿನಲ್ಲಿ ಬಂಧನವಾದಾಗ. ಆ ಬಳಿಕ ನಮ್ಮ ಪೊಲೀಸರು ಏನ್ ಮಾಡಿದ್ರು? ಬೋಡೋ ಉಗ್ರರಿಗೆ ದಾಖಲೆ ಇಲ್ಲದ ಸಿಮ್ ಕೊಟ್ಟ ದೂರವಾಣಿ ಕಂಪನಿ ವಿರುದ್ಧ ಕೇಸ್ ದಾಖಲಿಸಿ ಸುಮ್ಮನಾದ್ರು. ಆದ್ರೆ ಈ ಘಟನೆ ಹಿಂದೆ ಭಯಾನಕ ಜಾಲವೊಂದರ ಕೈವಾಡ ಇದೆ. ಈ ಮಾಫಿಯಾ ಸಿಮ್ ಮೂಲಕ ನಮ್ಮ ದೇಶದ ಭದ್ರತೆಗೆ ಕುತ್ತು ತರ್ತಿದೆ. ಅಷ್ಟೇ ಅಲ್ಲ, ಅದು ಅಮಾಯಕರ ಬದುಕಿನ ಜೊತೆಯೂ ಚೆಲ್ಲಾಟ ಆಡ್ತಿದೆ. ಈ ಕರಾಳ ಸತ್ಯ ನಮ್ಮ ಪೊಲೀಸರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ರಹಸ್ಯ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಗೊತ್ತಾಗಿದ್ದು ಜೈಕುಮಾರ್ ಅನ್ನುವರು ನಮಗೆ ದೂರು ಕೊಟ್ಟಾಗ್ಲೇ. ಬೆಂಗಳೂರು ನಿವಾಸಿಯಾಗಿರೋ ಜೈಕುಮಾರ್ ಬಳಿ ಹೆಸರಾಂತ ದೂರವಾಣಿ ಕಂಪನಿಯ 2 ಸಿಮ್ ಇತ್ತಂತೆ. ಇವರು 3ನೇ ಸಿಮ್ಗೆ ಅಪ್ಲೈ ಮಾಡಿದಾಗ ಆ ಕಂಪನಿಯವರು ಇವರಿಗೊಂದು ಶಾಕಿಂಗ್ ಉತ್ತರ ಕೊಟ್ರಂತೆ. ಬಿಟ್ಟು ಆಕ್ಟಿವೇಶನ್ ಆಗಬೇಕಾಗಿತ್ತು, ಆಗಿರಲಿಲ್ಲ. ಫರ್ದರ್ ಅದು ನಾನು ಶಾಪ್ ಅವ್ರ ಹತ್ರ ಹೋಗಿ ಕೇಳಿದೆ, ಈ ಥರ ಆಕ್ಟಿವೇಶನ್ ಆಗಿಲ್ಲ ಅಂದರೆ ಅವ್ರೇನು ಆನ್ಸರ್ ಹೇಳ್ತಾ ಇದ್ದಾರೆ ಅಂದರೆ ನೀವು ಆಲ್ರೆಡಿ ನಿಮ್ಮ ಹೆಸರಲ್ಲಿ 7 ಕನೆಕ್ಷನ್ಸ್ ಇದೆ ಅಂತ ಹೇಳಿದ್ರು. ನಾನು ಸಡನ್ನಾಗಿ ಶಾಕ್ ಆಯಿತು. ನಾನೇನು ಮಾಡಿದೆ, ಆ ಥರ ನನ್ನ ಹತ್ರ ಇರೋದೇ 2 ಕನೆಕ್ಷನ್ನು, ನೀವು ಕಸ್ಟಮರ್ ಕೇರ್ ಹತ್ರ ಫೋನ್ ಮಾಡಿ ಅಂತ ಅವರು ಇದು ಮಾಡಿದ್ರು, ರಿಪ್ಲೈ ಮಾಡಿದೆ ಶಾಪ್ ಅವರು. ಸರಿ, ಕಸ್ಟಮರ್ ಕೇರ್ಗೆ 1 to 1 ಫೋನ್ ಮಾಡಿದೆ. ಹೇಳಿದ್ರು ಹೌದು ನಿಮ್ಮ ಇದರಲ್ಲಿ ಆಲ್ರೆಡಿ ಎಕ್ಸಸ್ ಸಿಮ್ ತೊಗೊಂಡಿದ್ದೀರಾ, ಮಲ್ಟಿ ಕನೆಕ್ಷನ್ಸ್ ಇದೆ. ತಾವು ತಗೊಂಡಿದ್ದು 2 ಸಿಮ್,
ಅದು ಹೇಗೆ ಹೆಚ್ಚುವರಿ 7 ಸಿಮ್ಗಳು ತಮ್ಮ ಹೆಸರಲ್ಲಿ ಆಕ್ಟಿವೇಟ್ ಆಗಿದೆ ಅನ್ನೋ ಪ್ರಶ್ನೆಗೆ ಆ ಕಂಪನಿಯಿಂದ ಸರಿಯಾದ ಉತ್ತರ ಸಿಗಲೇ ಇಲ್ಲ. 1-to-1 ಕಸ್ಟಮರ್ ಕೇರ್ ಫೋನ್ ಮಾಡಿ ಕೇಳಿದ್ದೀವಿ, ಯಾವ ಕನೆಕ್ಷನ್ ಇದೆ ಅಂತ ಹೇಳಿ. ನಾನು ಹೇಳ್ತೀನಿ, ನನ್ನ ಹತ್ರ ಇರೋದು 2 ನಂಬರು, ಅದರ ನಂಬರ್ಸ್ ಹೆಂಗೆ ಬರುತ್ತೆ ಅಂತ ನಾನು ಕೇಳಿದೆ. ಅವರು ಆ ನಂಬರ್ಸು ಕೊಡಲ್ಲ ಅಂತಾರೆ. ಬೇರೆ ಯಾವ ನಂಬರ್ ನಾನು ಯೂಸ್ ಮಾಡ್ತೀನಿ ಅದನ್ನು ಹೇಳ್ತಾ ಇಲ್ಲ. ಪ್ಲಸ್ ಇದು ಹೊಸ ನಂಬರ್ನೂ ಆ್ಯಕ್ಟಿವೇಷನ್ ಮಾಡ್ತಾ ಇಲ್ಲ. ಇನ್ನು ಈ ಬಗ್ಗೆ HAL ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು ಅವರು ಕ್ಯಾರೇ ಅನ್ಲಿಲ್ವಂತೆ. AC ಅವ್ರ ಹತ್ರ ಸರ್ ಈ ಥರ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದೀನಿ, ಈ ಥರ ನನ್ನ ಹೆಸರಲ್ಲಿ ಆಲ್ರೆಡಿ 7 more ಕನೆಕ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ. ಅವ್ರೇನು ಹೇಳ್ತಾರೆ ಅಂದರೆ, ನೀವು ಅಲ್ಲೇ ಹೋಗಿ ಡೈರೆಕ್ಟಾಗಿ ಕೇಳ್ಬೋದಲ್ಲ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೋಗಿದ್ದೆ ಸರ್, 2-3 times ಹೋಗಿದ್ದೆ ಕಸ್ಟಮರ್ ಕೇರ್ಗೆ, ಎಲ್ಲ ಫೋನ್ ಮಾಡಿ ಕೇಳಿದ್ದೀನಿ, ಆದ್ರೇನು ರೆಸ್ಪಾನ್ಸು. ಅವ್ರಿಗೆ ಈ ಮೇಲ್ ಇದ್ದು ಪ್ರಿಂಟ್ ತೊಗೊಂಡೋಗಿ ತೋರಿಸಿದೆ, ನೋಡಿ ಸರ್ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅವ್ರು ಬಂದು ರೈಟರ್ ಅವರು, ನಾಟ್ ಎ SI ಇದು. ಅವ್ರೇನು ಮಾಡಿದ್ರು, ನನಗೂ ಆ ಥರ ಆಗಿದೆ, ಆಲ್ರೆಡಿ ಒಂದು ಕನೆಕ್ಷನ್ ರೀಚಾರ್ಜ್ ಮಾಡಿದೆ, ಹಂಗೆ ಬಿಟ್ಬಿಟ್ಟಿದ್ದೆ, ಅದೇನಾಯಿತು ಬೇರೆಯವ್ರು ಇದಕ್ಕೆ ಹೋಗ್ಬಿಡುತ್ತೆ ಅದು. ಇದು ನೀವು ಏನು ಮಾಡಿ ಅಲ್ಲೇ ಹೋಗಿ ಕೇಳಿ ನೋಡಿ ಅಂತ ಹೇಳಿ. ಇವರೆಲ್ಲರ ಉತ್ತರದಿಂದ ನಿರಾಸೆಗೊಂಡ ಜೈಕುಮಾರ್ ನೇರವಾಗಿ ಬಂದಿದ್ದು ಕವರ್ ಸ್ಟೋರಿ ತಂಡದ ಬಳಿ. ನಾವು ಇವರ ದೂರಿನ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿದ್ವಿ. ಇದು ಹೇಗೆ ಸಾಧ್ಯ? ಒಬ್ಬನ ಅನುಮತಿ ಇಲ್ಲದೆ ಅವನ ಹೆಸರಲ್ಲಿ ಹೆಚ್ಚುವರಿ ಸಿಮ್ಗಳು ಅದು ಹೇಗೆ ಆಕ್ಟಿವೇಟ್ ಆದವು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಲು ನಮ್ಮ ಇಡೀ ತಂಡ ರೆಡಿ ಆಯಿತು. ಇದಕ್ಕೆ ಭರ್ಜರಿ ಪ್ಲಾನ್ ಒಂದನ್ನು ತಯಾರಿಸಿ ರಹಸ್ಯ ಕಾರ್ಯಾಚರಣೆಗೆ ಇಳದೇ ಬಿಡ್ತು. ದೇಶದ ಆಂತರಿಕ ಭದ್ರತೆಗೆ ಸವಾಲೊಡ್ಡುವ ಮತ್ತು ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡುವ ಆ ಕರಾಳ ದಂಧೆಯ ಜಾಲವನ್ನ ಹಿಡಿಯೋದು ಭಾರೀ ಸವಾಲಿನ ಕೆಲಸ. ಆದರೂ ಕೂಡ ನಾವು ಆ ಸವಾಲನ್ನ ಸ್ವೀಕರಿಸಿ ಆ ಜಾಲದ ಬೆನ್ನು ಹತ್ತಿಯೇ ಬಿಟ್ವಿ.